ನಮಸ್ಕಾರ. ನಿನ್ನೆಯಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ವಿಜೃಂಭಣೆಯಿಂದ ಮನೆಗಳಲ್ಲಿ ಒಂದು ಲಕ್ಷ್ಮಿ ಹಬ್ಬವನ್ನು ಮಾಡ್ಕೊಳ್ತಾ ಖುಷಿ ಪಡುವಂತಹ ಸಮಯದಲ್ಲಿ ನಮಗೆ ಒಂದು ಆಘಾತವಾಗಿದ್ದೇ ವಿಷ್ಣುವರ್ಧನವರ ಸಮಾಧಿಯನ್ನು ರಾತ್ರೋರಾತ್ರಿ ಹೇಡಿಗಳ ರೀತಿ ಕೆಡವಿರುವಂಥದ್ದು ನಮಗೆ ತುಂಬ ನೋವಾಗ್ತದೆ. ಹಗಲಲ್ಲಿ ನೀವು ಆ ಕೆಲಸ ಮಾಡಿದರೆ ನಾವು ಒಪ್ಕೊಳ್ತಾ ಇದ್ವಿ. ಇಂತಹ ಒಂದು ಹೇಡಿತನದ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದಿತ್ತು. ಒಬ್ಬ ಮನುಷ್ಯನನ್ನು ಪ್ರೀತಿಸ್ತೀವಿ ಅಂದರೆ ಅವರ ನಡೆ ನುಡಿ, ಅವ್ರು ನಡ್ಕೊಳ್ಳುವಂಥ ದಾರಿಯನ್ನು ಗೌರವಿಸಿ ನಾವು ಪ್ರೀತಿಸೋದು. ಒಬ್ಬ ನಟ ಆಗಲಿ, ಒಬ್ಬ ರಾಜಕೀಯ ಮುಖಂಡ ಆಗಲಿ, ಒಬ್ಬ ಹೋರಾಟಗಾರ ಆಗಲಿ, ಯಾರೇ ಆಗಿರ್ಬೋದು, ಆ ವ್ಯಕ್ತಿತ್ವವನ್ನು ಪ್ರೀತಿಸೋದು. ಇವತ್ತು ವಿಷ್ಣುವರ್ಧನವರ ಒಂದು ಅಭಿಮಾನಿಗಳು ಅವರ ವ್ಯಕ್ತಿತ್ವವನ್ನು ಪ್ರೀತಿಸಿದ್ರು. ಆ ವಿಷ್ಣುವರ್ಧನ್ ಯಾರಿಗೂ ಏನು ಹಣ ಕೊಟ್ಟೋ ಆಸ್ತಿ ಕೊಟ್ಟೋ ಯಾವ ಅಭಿಮಾನಿಗಳನ್ನೂ ಕೊಂಡುಕೊಂಡಿಲ್ಲ. ಅವರ ಪ್ರೀತಿಗೆ ಅಭಾರಿಯಾಗಿ ಅವರ ಒಂದು ನಡೆಗೆ ನುಡಿಗೆ, ಅವರ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದ ಆ ಪಾತ್ರಗಳು ಕೂಡ ಹಾಗೆ ಇರ್ತಾಯಿತ್ತು. ಹಾಗಾಗಿ ಅವರ ನೆಚ್ಚಿನ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟವೂ ಆಗಿದೆ. ಇವತ್ತು ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ನಿನ್ನೆ ನನ್ನನ್ನು ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ರು, ಬರೀ ಅಭಿಮಾನಿಗಳೇ ಧ್ವನಿ ಎತ್ತುತ್ತಾ ಇದ್ದಾರೆ, ಹೋರಾಟಗಾರರು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಅಂತ. ಖಂಡಿತ ಕನ್ನಡ ಸಂಘಟನೆ, ಕನ್ನಡ ಒಕ್ಕೂಟ ಏನಿತ್ತು ಹಿಂದೆಂದೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಬಂದಿದ್ದೀವಿ. ಹೋರಾಟಗಳಲ್ಲಿ ನಾವು ಭಾಗಿ ಕೂಡ ಎಲ್ಲರೂ ಕೂಡ ಆಗಿದ್ದೇವೆ. ಯಾವುದೇ ಒಂದು ಸಂದರ್ಭದಲ್ಲೂ ನಾವು ನಿಲ್ತೀವಿ ಅನ್ನೋ ಒಂದು ಭರವಸೆಗಳನ್ನ ಅವತ್ತು ಕೊಟ್ಟಿದ್ದೀವಿ, ಈಗಲೂ ಕೊಡ್ತೀವಿ, ಮುಂದೆಯೂ ಕೊಡ್ತೀವಿ. ಒಳ್ಳೆಯ ವಿಚಾರ ಬಂದಾಗ ಅವರ ಜೊತೆ ನಿಲ್ಲುವಂಥದ್ದು ಎಂಥ ಒಂದು ಕಠಿಣವಾದ ಒಂದು ಹೋರಾಟಗಳಿದ್ರೂ ಕೂಡ ನಾವು ಭಾಗಿಯಾಗಿದ್ದೇವೆ, ಮುಂದೆ ಕೂಡ ಭಾಗಿಯಾಗ್ತೇವೆ. ಅಭಿಮಾನಿಗಳು ಒಗ್ಗೂಡಿ ನೀವೆಲ್ಲರೂ ಕೂಡ ಒಂದು ವೇದಿಕೆನ ನೀವು ನಿರ್ಮಾಣ ಮಾಡಿ ನಮ್ಮನ್ನು ಕರೀರಿ, ನಿಮ್ಮ ವೇದಿಕೆಗೆ ನಾವು ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ದುಃಖ ಭರಿಸುವಂಥ ಶಕ್ತಿ ಕೊಡಬೇಕು ಭಗವಂತ. ಏಕೆಂದರೆ ಅಷ್ಟೊಂದು ಈಸಿ ಇಲ್ಲ ಒಬ್ಬ ಮನುಷ್ಯನನ್ನು ಪ್ರೀತಿಸಿ. ಆ ಚಿತಾಭಸ್ಮ ಅಲ್ಲಿದೆ ರೀ, ಅವರ ಆತ್ಮ ಇಲ್ಲಿ ಇದೆ. ಮೈಸೂರಲ್ಲಿ ಮ್ಯೂಸಿಯಂ ಇರ್ಬೋದು ಇವತ್ತು, ಅಥವಾ ಇನ್ನೊಂದು ಕಟ್ಬೋದು, ನಾಳೆ ಯಾವುದೋ ಒಂದು ದೊಡ್ಡ ಸ್ಟುಡಿಯೋನೇ ಆಗ್ಬೋದು. ಆದರೆ ಅವರ ಆತ್ಮ ಖಂಡಿತವಾಗ್ಲೂ ಅಭಿಮಾನ ಸ್ಟುಡಿಯೋದಲ್ಲಿ ಇದೆ. ಇದನ್ನು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮ ಇದೆ ಅಲ್ಲಿ. ಬರೀ ಒಂದು ಚಿತಾಭಸ್ಮ ತಗೊಂಡೋಗಿ ಮೈಸೂರಿನಲ್ಲಿ ಇಟ್ಕೊಂಡು ಇವತ್ತು ಅಲ್ಲಿ ಒಂದು ಮ್ಯೂಸಿಯಂ ಥರ ಏನೋ ಮಾಡಿದ್ದಾರೆ. ಹಾಗಾಗಿ ಅವರ ಆತ್ಮ ಇಲ್ಲೇ ಇದೆ. ಬಾಲಣ್ಣನವರ ಕುಟುಂಬಕ್ಕೆ ನಿನ್ನೆನೂ ಕೂಡ ನನಗೆ ತಡ್ಕೊಳ್ಳಿಲ್ಲ, ಲೈವ್ ಬಂದು ನಾನು ಮಾತಾಡಿದ್ದೇನೆ. ಕರೆಕ್ಟಾಗಿ ಲೈವ್ ಎಷ್ಟು ಜನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಏಕೆಂದರೆ ಒಂದು ಅವಮಾನ ಇದು. ಇಂಥ ಒಂದು ಅವಮಾನಗಳು ಯಾರಿಗೂ ಆಗೋದು ಬೇಡ. ನಿಮ್ಮನ್ನು ಕೊಡಿ ಅಂದವ್ರು ಯಾರು? ಅಷ್ಟಕ್ಕೂ ನಿಮ್ಮ ಆಸ್ತಿ ಅಲ್ಲ, ಅದು ಸರ್ಕಾರದ ಆಸ್ತಿ. ಸರ್ಕಾರ ಕೊಟ್ಟಿರುವಂಥದ್ದು. ಸ್ಟುಡಿಯೋ ಕಟ್ಟಲಿಕ್ಕೆ ಆವಾಗ ನಿಮ್ಮದು ಅಲ್ವಲ್ಲ. ಏನಾದರೂ ಬೇಡಿಕೆ ಇದ್ದರೆ ನೀವು ಬಗೆಹರಿಸ್ಕೊಬೋದಿತ್ತು ಕೂತು ಮಾತು. ರಾತ್ರಿ ಕಳ್ಳರ ಥರ ಬಂದು ಆ ಒಂದು ಜಾಗವನ್ನು ಹೊಡೆದಾಕಿದ್ದು ಎಷ್ಟು ಸರಿ? ಖಂಡನೀಯ ಸ್ನೇಹಿತರೆ. ಯಾರೂ ಕೂಡ ಈ ಥರ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಕೈ ಹಾಕಕ್ಕೆ ಬಿಡಿ. ಅವರನ್ನು ನಂಬಿದಂಥವ್ರಿಗೆ, ಅವ್ರನ್ನ ಪ್ರೀತಿಸುವವ್ರಿಗೆ ತುಂಬ ನೋವಾಗ್ತದೆ. ಆ ನೋವನ್ನು ಯಾರಿಂದಲೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೇದಿಕೆಗೆ ನೀವು ಸಜ್ಜಾಗಿ ನಮ್ಮನ್ನು ಕರೀರಿ, ಅಥವಾ ನಾವೇನಾದರೂ ಇಲ್ಲಿ ಒಂದು ಕರೆ ಕೊಟ್ಟಂಗೆ ಮಾತುಕತೆ ಎಲ್ಲ ಹೇಳಿದ್ದಾರೆ ಇನ್ನೂ ಒಂದು ವಾರ. ಏಕೆಂದರೆ ಬಿಸಿಯಲ್ಲಿ ನಾವೇನೇನೋ ಮಾಡಿ ನಿರ್ಧಾರಗಳನ್ನ ಬೇರೆ ಬೇರೆ ರೀತಿ ತೊಗೊಂಡು ಹೋಗೋಕ್ಕೆ ಹೋಗಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಕೂತು ಹೇಳ್ತೀವಿ ಅಂತ ಏನು ನಮ್ಮ ಅಧ್ಯಕ್ಷರಾಗ್ಬೋದು, ಮಣಿ ಸರ್ ಆಗ್ಬೋದು, ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾವು ಕಾಯೋಣ ತಾಳ್ಮೆಯಿಂದ. ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮ್ಮ ಮುಂದೆ ಬಂದು ತಿಳಿಸ್ತೇವೆ ಅಂತ ಹೇಳಿ ನಮಸ್ಕಾರ.